ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲೆ ಮಿನಿ ಅಂಡರ್ ವರ್ಲ್ಡ್ ಆಗುತ್ತಿದೆ. ಕಲಬುರಗಿಯಲ್ಲಿ ಹನಿ ಟ್ರ್ಯಾಪ್ ಆಗುತ್ತಿದೆ. ಜಿಲ್ಲಾ ಉಸ್ತುವಾರಿ ಸಚಿವರ ಅಭಿವೃದ್ಧಿ ಇದೇನಾ? ಡಿಎಲ್ಟಿ ಸಂಘಟನೆ ಮುಖಂಡರ ವಿರುದ್ಧ ಕ್ರಮ ಯಾಕೆ ಇನ್ನೂ ತೆಗೆದುಕೊಂಡಿಲ್ಲ ಎಂದು ಆಂದೋಲನದ ಸಿದ್ದಲಿಂಗ ಸ್ವಾಮೀಜಿ ಪ್ರಶ್ನೆ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿಯಲ್ಲಿ ಎಂತಹ ಘಟನೆಗಳು ನಡೆಯುತ್ತಿವೆ, ಇವೆಲ್ಲ ನೋಡುತ್ತಿದ್ರೆ ಈ ಹಿನ್ನೆಲೆಯಲ್ಲಿ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಜಿಲ್ಲಾ ಪೊಲೀಸ್ ಕಮಿಷನರ್ ಗಮನ ಹರಿಸುತ್ತಿಲ್ಲ ಯಾಕೆ? ಆಂದೋಲನ ಸ್ವಾಮೀಜಿ ಮೇಲೆ ಕೇಸ್ ಎಷ್ಟಿವೆ ಎಂದು ಕೇಳುವ ಪೊಲೀಸ್ ಮಹಾನಿರ್ದೇಶಕರು ಏನ್ ಮಾಡ್ತಾ ಇದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚೆಗೆ ನಮ್ಮ ಕಲಬುರಗಿ ಜಿಲ್ಲೆ ಬಹಳ ಕುಖ್ಯಾತಿಗೆ ಒಳಗಾಗ್ತಾ ಇದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 28ನೇ ತಾರೀಕಿನಿಂದ ಇಲ್ಲಿಯವರೆಗೆ ಬಹಳ ಕೆಟ್ಟ ಬೆಳವಣಿಗೆಯನ್ನು ನಾವು ನೋಡ್ಕೊತ ಬಂದಿದ್ದೀವಿ. ಇಂತಹ ಬೆಳವಣಿಗೆಗೆ ಯಾರು ಕಾರಣರು ಅನ್ನುವಂಥದ್ದು ಇಡೀ ಸಮಾಜಕ್ಕೆ ಗೊತ್ತಾಗಿಬಿಟ್ಟಿದೆ. ಎಷ್ಟು ನೂರಾರು ಹೆಣ್ಮಕ್ಳಿದ್ದಾರೆ ಅಂತ ಹೇಳ್ತಾರೆ ರೀ. ಧೈರ್ಯ ಮಾಡಿ ಒಂದು 3 ಜನ ಬಂದಿದ್ದಾರೆ. ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ. ನಮಗೆ ಬ್ರೈನ್ ಮ್ಯಾಪ್ ಮಾಡಿ ಅಂತ ಹೇಳ್ತಾರೆ. ಇವ್ರ ಬ್ರೈನ್ ಮ್ಯಾಪ್ ಏನಾದರೂ ಆಫೀಸಿಗೆ ಕರ್ಕೊಂಡು ಹೋದ್ರೆ ಆ ಬ್ರೈನ್ ಮ್ಯಾಪ್ ಆ ಮಷೀನೇ ಆಫ್ ಆಗಿಬಿಡುತ್ತೆ. ಆಗ ಇವ್ರಂದ್ರೆ ಅಷ್ಟು ಭಯ. ಅದು ಒಬ್ಬ ಆರೋಪಿ ಸ್ಥಾನದಲ್ಲಿರುವಂತಹ ಪ್ರೆಸಿಡೆಂಟು ಏನು ಮಾಡ್ತಾ ಇದ್ದಾರೆ? ಮಾಧ್ಯಮಗಳನ್ನು ಕರೆದು ಬೆದರಿಕೆ ಹಾಕ್ತಾ ಇದ್ದಾರೆ, ಹೆದರಿಸ್ತಾ ಇದ್ದಾರೆ. ನಾವು ನೋಡ್ಕೊಳ್ತೀವಿ, ಅವನಿಗೆ ಬಿಡೋದಿಲ್ಲ. ಪೊಲೀಸ್ ಇಲಾಖೆ ಕಣ್ಮುಚ್ಕೊಂಡು ಕೂತ್ಕೊಂಡಿದೆಯಾ? ಇಷ್ಟೊತ್ತಿಗೆ ಅವ್ರ ಜಾಗಕ್ಕೆ ನಾವು ಯಾರಾದರೂ ಇದ್ದರೆ ನಾವು ಸೆಂಟ್ರಲ್ ಜೈಲಿನಲ್ಲಿ ಕಂಬಿ ಎಣಿಸ್ಬೇಕಾಗ್ತಿತ್ತು. ಸೊ ಇಂತಹ ಗಂಭೀರವಾದಂತಹ ಪ್ರಕರಣಗಳು ಇದು ನಾಚಿಕೆ ತರುವಂತಹ ಪ್ರಕರಣಗಳಾಗಿದ್ದಾವೆ. ಹೆಣ್ಣು ಅಂದರೆ ನಾವು ನಮ್ಮ ದೇಶದಲ್ಲಿ ಪೂಜ್ಯನೀಯ ಸ್ಥಾನವನ್ನು ಕೊಟ್ಟಂಥದ್ದಿದೆ. ಹೇಳ್ತಾರೆ ಒಂದು ಟಿ ವಿ ಡಿಬೇಟ್ನಲ್ಲಿ DLT ಪ್ರೆಸಿಡೆಂಟು, ನಾವು ಮಹಿಳೆಯರ ರಕ್ಷಣೆಗಾಗಿ ಇರುವಂಥವ್ರು ಅಂತ ಹೇಳ್ತಾರೆ. ಏನಾಗಿದೆ ಇಲ್ಲಿ? ಪ್ರಭು ಹಿರೇಮಠ್, ಆ ಪ್ರಭು ಹಿರೇಮಠ್ ಇವತ್ತು ಹೇಳಿದಾನೆ ವಿಡಿಯೋದಲ್ಲಿ, ತಾವು ನೋಡಿದಿರಲ್ಲ, ಹೌದು ನನ್ನ ಅಕೌಂಟ್ಗೆ ಹಣ ಬಂತು, DLT ಸಂಘಟನೆ ಪ್ರಮುಖ ನನ್ನ ಕಡೆ ಬಂದ, ಪ್ರೆಸಿಡೆಂಟ್ ಅವ್ರಿಗೆ ದುಡ್ಡು ಕೊಡಬೇಕು ನಡಿ ಅಂತ ಹೇಳಿ ನನ್ನಲ್ಲಿರುವಂಥ ಹಣವನ್ನು ಡ್ರಾ ಮಾಡಿಕೊಂಡು ಪ್ರೆಸಿಡೆಂಟ್ ಮನೆ ಕೊಟ್ಟು ಬಂದಿದ್ದೀವಿ. ಅದು ಯಾವ ಹಣ? ಪ್ರಭು ಹಿರೇಮಠ ಎಲ್ಲಿದ್ದಾನೆ? ಅವನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಎಷ್ಟು ದಿನ ಎನ್ಕ್ವೈರಿ ಬೇಕು ನಿಮಗೆ? ಸೊ ದುಡ್ಡಿಗಾಗಿ ಇವತ್ತು ಇಂತಹ ಹೀನ ಕೃತ್ಯ ಈ ನಮ್ಮ ಕಲಬುರಗಿಯಲ್ಲಿ ನಡೀತಾ ಇದೆ. ಇದು ಇಡೀ ಕಲಬುರಗಿಯ ಜನತೆಗೆ ಕರ್ನಾಟಕದಲ್ಲಿ ಅವಮಾನ ಆಗ್ತಾ ಇದೆ. ಹೀಗಾಗಿ ಪೊಲೀಸ್ ಇಲಾಖೆ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಕಠಿಣ ಕಾನೂನು ಕ್ರಮ ಜರುಗಿಸಿ ಇವರನ್ನು ಜೈಲಿಗೆ ಕಳಿಸ್ಬೇಕು ಅನ್ನುವಂಥ ಆಗ್ರಹ ಇದೆ. ಇಷ್ಟೆಲ್ಲ ಆದರೂ ಕೂಡ ನಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಎಲ್ಲಿದ್ದಾರೆ? ಮಳೆ ಆಯಿತು, ಬೆಳೆ ಹಾನಿ ಆಯಿತು, ಆಸ್ತಿ ಪಾಸ್ತಿ ಹಾನಿ ಆಗ್ತಾ ಇದೆ. ಅದರ ಮಧ್ಯದಲ್ಲಿ ಇಂತಹ ಘನಘೋರ ಕೃತ್ಯಗಳು ನಡೀತಾ ಇದ್ದಾವೆ. ಒಂದೇ ಒಂದು ಸ್ಟೇಟ್ಮೆಂಟ್ ಇಲ್ಲ. ಯಾಕೆ? ಇವರೆಲ್ಲ ನಮ್ಮವ್ರಂತನಾ? ಇಲ್ಲಿಯ IG ಪೊಲೀಸ್ ಉಪ ಮಹಾನಿರ್ದೇಶಕರು ಇವ್ರೇನು ಮಾಡ್ತಾ ಇದ್ದಾರೆ? ಆಂದೋಲನ ಸ್ವಾಮಿ ಮೇಲೆ ಎಷ್ಟು ಕೇಸ್ ಇದಾವಂತ ಹೇಳಿ ಇಡೀ ನಮ್ಮ ಈ ವಿಭಾಗದ ಎಲ್ಲ ಪೊಲೀಸ್ ಠಾಣೆಗಳಿಗೆ ಫೋನ್ ಮಾಡಿ ಕೇಳಿದ್ದಾರೆ. ಆದರೆ ಈ DLT ಸಂಘಟನೆ ಏನೇನು ಮಾಡ್ತಾ ಇದೆ ಅಂತ ಹೇಳಿ ನಿಮ್ಮ ಗುಪ್ತಚರ ಅಧಿಕಾರಿಗಳಿಂದ ಮಾಹಿತಿ ತೆಗೆದುಕೊಂಡಿದ್ದಾರಾ ಎಂದಾದರೂ? ಏನು ಇವರು ನಮ್ಮವರ ಇದ್ದಾರೆ, ನಮ್ಮ ಸಾಹೇಬರು ಮನುಷ್ಯರು ಅಂತ ಹೇಳಿ ಬೇಕಾದ್ದು ಮಾಡಲಿ ಅಂತ ಬಿಟ್ಟಿದ್ದೀರಾ?
ಇನ್ಚಾರ್ಜ್ ಮಿನಿಸ್ಟರ್ ಮತ್ತು ಇಲ್ಲಿಯ IG-ಯ ಸಂಪೂರ್ಣ ವೈಫಲ್ಯ ಎದ್ದು ಕಾಣ್ತಾ ಇದೆ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ICU, NICU ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ICU, ನವಜಾತ ಮತ್ತು ಶಿಶು ICU, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.